ನಮ್ಮ ಸಮಾಜ ಹೇಗೆ ಅಂದ್ರೆ ಎಲ್ಲಾರನ್ನೂ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಗುಣ ಇರ್ತಕ್ಕಂಥ ಸಮಾಜ. ನಮಗೆ ನಾಯಕತ್ವ ಇರೋದೇ ಆ ಕಾರಣದಿಂದ. ಒಕ್ಕಲಿಗರೆಲ್ಲರನ್ನು ಕೂಡ ಒಂದು ಕಡೆ ಸೇರಿಸಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನ ನಮ್ಮ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆಯವರು ಮಾಡ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಬಹಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ಮಾಡಿ ನಮ್ಮೆಲ್ಲರನ್ನೂ ಒಂದು ಕಡೆ ಸೇರಿಸಿ ಒಬ್ಬರಿಗೊಬ್ಬರು ಜೊತೆಗೆ ಒಂದು ದಿನ ಕಳೆಯುವಂತ ಅವಕಾಶ ಈ ಕಾರ್ಯಕ್ರಮದ ಮುಖಾಂತರ ನಮ್ಮೆಲ್ಲರಿಗೂ ಸಹ ಸಿಗ್ತಾ ಇದೆ. ನಗರ ಪ್ರದೇಶದಲ್ಲಿ ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾರು ವಾಸ ಮಾಡ್ತಾರೆ ನಮಗೆ ಸರಿಯಾಗಿ ಪರಿಚಯ ಕಡಿಮೆ. ಇನ್ನ ನಮ್ಮೋರು ಯಾರಿದ್ದಾರೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಏರಿಯಾದಲ್ಲಿ ಯಾರಾದರೂ ಇದ್ರು ಅವರು ಯಾರು ಅಂತಾನೂ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ಇಲ್ಲಿ ಎಲ್ಲರೂ ಒಂದು ಕಡೆ ಸೇರಿದಾಗ ಇಂಥ ನಗರ ಪ್ರದೇಶದಲ್ಲೂ ಕೂಡ ನಾವೆಲ್ಲ ಇಷ್ಟು ಜನ ಇದ್ದೀವಿ ಅಂತ ನಮಗೆ ಒಂದು ರೀತಿಯಲ್ಲಿ ಪರಿಚಯನೂ ಆಗುತ್ತೆ, ಸಂಬಂಧನೂ ಬೆಳೆಯುತ್ತೆ, ವಿಶ್ವಾಸ, ಸ್ನೇಹ ಮತ್ತು ಒಬ್ಬರಿಗೊಬ್ಬರಿಗೆ ಬಾಂಧವ್ಯನೂ ಬೆಳೆಯುತ್ತೆ. ಆ ರೀತಿಯ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಈ ಕಾರ್ಯಕ್ರಮ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆಯವರು ಬಹಳ ಚೆನ್ನಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಮುಖಾಂತರ ಕೆಲಸ್ತಾ ಇದ್ದಂತಹ ನಾವೆಲ್ಲರೂ ಕೂಡ ಇವತ್ತಿಗೂ ನಾವು ಎಲ್ಲೋ ಒಂದು ಕಡೆ ಈ ಸಮಾಜದಲ್ಲಿ ನಮ್ಮ ಒಂದು ಅಸ್ತಿತ್ವವನ್ನ, ನಮ್ಮ ನಾಯಕತ್ವವನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಒಕ್ಕಲಿಗ ಸಮಾಜದಿಂದ ಇವತ್ತಿಗೂ ಕೂಡ ಆಗ್ತಾ ಇದೆ. 500 ವರ್ಷದ ಹಿಂದೆ ಕೆಂಪೇಗೌಡರು ಏನು ಒಂದು ನಾಯಕತ್ವ ತೆಗೆದುಕೊಂಡು ಬೆಂಗಳೂರು ಅನ್ನುವಂಥ ನಗರವನ್ನ ಕಟ್ಟಿ ಬೆಳೆಸಿದ್ರು. ಇವತ್ತಿಗೂ ಕೂಡ ಬೆಂಗಳೂರಿನಲ್ಲಿ ಒಕ್ಕಲಿಗರು ತಮ್ಮದೇ ಆದಂಥ ಒಂದು ನಾಯಕತ್ವವನ್ನ ಸಮಾಜದ ಎಲ್ಲ ರಂಗಗಳಲ್ಲಿಯೂ ಕೂಡ ವಹಿಸಿಕೊಂಡು ಸಮಾಜವನ್ನ ಮುನ್ನಡೆಸ್ತಕ್ಕಂಥದ್ದು, ಮಾರ್ಗದರ್ಶನ ಮಾಡಿಸ್ತಕ್ಕಂಥದ್ದು, ನಾಯಕತ್ವ ಕೊಡ್ತಕ್ಕಂಥ ಕೆಲಸ ಒಕ್ಕಲಿಗ ಸಮಾಜದಿಂದ ನಡೀತಾ ಇದೆ. ನಮ್ಮ ಸಮಾಜ ಹೇಗೆ ಅಂದ್ರೆ ಎಲ್ಲಾರನ್ನೂ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಗುಣ ಇರ್ತಕ್ಕಂಥ ಸಮಾಜ. ನಮಗೆ ನಾಯಕತ್ವ ಇರೋದೇ ಆ ಕಾರಣದಿಂದ. ಕೆಂಪೇಗೌಡರು ಕೂಡ ಬೆಂಗಳೂರು ಕಟ್ಟಿದಾಗ ಎಲ್ಲ ಜಾತಿ ಜನಾಂಗ ಎಲ್ಲರಿಗೂ ಜೊತೆಗೆ ತಗೊಂಡು ಎಲ್ಲರಿಗೂ ಆಶ್ರಯ ಕೊಟ್ಟು ಅಂತಹ ಬೆಂಗಳೂರನ್ನ ಕಟ್ಟಿದ್ರು. ಹಾಗಾಗಿನೇ ಬೆಂಗಳೂರು ಇವತ್ತು ಇಷ್ಟು ದೊಡ್ಡದಾಗಿ ಬೆಳಿಲಿಕ್ಕೆ ಸಾಧ್ಯ. ಆವತ್ತಿಂದನೂ ಇವತ್ತಿನವರೆಗೂ ಕೂಡ ಒಕ್ಕಲಿಗರು ಅಂತ ಹೇಳಿದ್ರೆ ಎಲ್ಲರನ್ನ ಜೊತೆಗೆ ಕೂಡಿಸ್ಕೊಂಡು ನಾಯಕತ್ವವನ್ನ ನಡೆಸ್ತಕ್ಕಂತಹ ಒಂದು ಶಕ್ತಿ ಈ ಸಮಾಜಕ್ಕೆ ಇದೆ. ಮೂಲ ನಾವೆಲ್ಲ ಒಕ್ಕಲುತನದ ಹಿನ್ನೆಲೆಯಿಂದ ಬಂದಂಥವ್ರು. ಆದರೆ ಇವತ್ತು ಬೆಂಗಳೂರು ತಕ್ಕ ಹಾಗೆ ನಾವು ಬದಲಾವಣೆಯನ್ನ ಕಂಡಿದ್ದೇವೆ. ಅಷ್ಟೇ ಅಲ್ಲ, ಕಾಲಕ್ಕೆ ತಕ್ಕಾಗಿನೂ ಕೂಡ ನಾವು ಬದಲಾವಣೆಯನ್ನ ಕಂಡಿದ್ದೇವೆ. ಇವತ್ತು ಒಂದು ಕಡೆ ಎಷ್ಟೋ ಜನ ಉದ್ಯೋಗದಲ್ಲಿದ್ದಾರೆ, ಇನ್ನೆಷ್ಟೋ ಜನ ಬಿಸ್ನೆಸ್ ಮಾಡೋದ್ರ ಕಡೆಗೆ ಇದ್ದಾರೆ. ಎಲ್ಲೋ ಒಂದಲ್ಲ ಒಂದು ಕಡೆ ಒಂದಲ್ಲ ಒಂದು ಕೆಲಸವನ್ನ ಯಶಸ್ವಿಯಾಗಿ ನಮ್ಮ ಸಮಾಜದವರು ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ಅದು ನಮ್ಮ ಸಮಾಜಕ್ಕೆ ಗೌರವವನ್ನು ತಂದುಕೊಡ್ತಕ್ಕಂಥದ್ದು. ಇವತ್ತಿನ ದಿನ ನಾವೆಲ್ಲ ಪ್ರಸ್ತುತ ಇರಬೇಕು, ಮುಂದೆನೂ ಕೂಡ ನಮ್ಮ ಒಂದು ಅಸ್ತಿತ್ವ ಇರಬೇಕು ಅಂತ ಹೇಳಿದ್ರೆ ಒಂದು ಕಡೆ ಎಜುಕೇಶನ್ ಬಹಳ ಮುಖ್ಯ, ಮತ್ತೊಂದು ಕಡೆ ನಾವು ಬಿಸ್ನೆಸ್ ಅಲ್ಲಿ ಮುಂದೆ ಬರಬೇಕು. ಯಾಕೆಂದ್ರೆ ಇವತ್ತು ಸರ್ಕಾರ ನೌಕರಿ ಅದು ಇದು ಎಲ್ಲ ಒಂದು ಸೀಮಿತ ಮಟ್ಟಕ್ಕೆ ಅಷ್ಟೇ ಪ್ರಯೋಜನ ಆಗುತ್ತೆ. ನಿಜವಾಗಿ ಇವತ್ತು ಪ್ರಪಂಚ ನಡೀತಾ ಇರೋದು ನಮ್ಮ ಪ್ರೈವೇಟ್ ಸೆಕ್ಟರ್ ಇಂದ. ಸೊ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯ್ಮೆಂಟ್ ಆಗ್ಬೋದು. ಎಂಪ್ಲಾಯ್ಮೆಂಟ್ ಆಗಬೇಕು ಅಂದ್ರೆ ಎಜುಕೇಶನ್ ಬೇಕು. ಸೊ ಎಜುಕೇಶನ್ನು ಸಕ್ಸಸ್ಸಿಗೆ ಇವತ್ತು ಬಹಳ ಕೀ. ಅದು ಬಿಟ್ಟರೆ ನಮ್ಮವರು ಹೆಚ್ಚು ಹೆಚ್ಚು ಬಿಸ್ನೆಸ್ಗಳಲ್ಲಿ ತೊಡಗಿಸ್ಕೊಂಡ್ರೆ ಆ ಬಿಸ್ನೆಸ್ ಇಂದನೂ ಕೂಡ ನಾವು ಸಮಾಜದಲ್ಲಿ ನಮ್ಮ ನಾಯಕತ್ವವನ್ನು ಉಳಿಸ್ಕೊಳ್ಬಹುದು. ನಾನು ಬೆಳಿಗ್ಗೆ ನಮ್ಮ ಇಲ್ಲೇ ಜಕ್ಕೂರು ಹುಡುಗ ಒಬ್ಬ ಒಂದು ಸಣ್ಣ ಬಿಸ್ನೆಸ್ ಶುರು ಮಾಡಿದ್ದಾನೆ. ಆದರೆ 30 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾನೆ. ಅವನೊಬ್ಬ ಹುಡುಗ 30 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ಒಂದು ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದಾನೆ. ಅದ್ರ ಮುಖಾಂತರ ಕೂಡ ಇವತ್ತು ನಮ್ಮ ನಾಯಕತ್ವ ಉಳಿಬೇಕು, ಬೆಳಿಬೇಕು ಅಂದ್ರೆ ಬಿಸ್ನೆಸ್ ಅಲ್ಲಿ ನಾವು ಹೇಗೆ ಬೆಳಿತೇವೆ ಅದ್ರ ಮೇಲೆ ಇವತ್ತು ಫ್ಯೂಚರು ಡಿಪೆಂಡೆಂಟ್ ಆಗಿದೆ. ಯಾಕೆಂದ್ರೆ ಒಂದು ಲೆವೆಲ್ ಅಲ್ಲಿ ಗೌರ್ಮೆಂಟ್ ಇದೆ, ಗೌರ್ಮೆಂಟ್ ಜಾಬ್ಸ್ ಇದೆ. ಇನ್ನ ವ್ಯವಸಾಯದಿಂದ ನಾವು ಇವತ್ತು ಲೀಡರ್ಶಿಪ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಇವತ್ತು ನಿಜವಾಗಿ ಬೆಳೀತಾ ಇರೋದು ಬಹಳ ಡೈನಾಮಿಕ್ ಸೆಕ್ಟರ್ ಅಂದ್ರೆ ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಮ್ಮವರು ಹೆಚ್ಚು ಹೆಚ್ಚು ಉದ್ಯೋಗ ಒಂದು ಕಡೆ, ಕೆಲವರು ಉದ್ಯೋಗಕ್ಕೆ ಹೋಗ್ಬೇಕು, ಆದ್ರೆ ಇನ್ನ ಕೆಲವರು ಉದ್ಯಮಿಗಳು ಆದ್ರೆ
ಅದರಿಂದ ನಮ್ಮ ಸಮಾಜನೂ ಬೆಳೆಯುತ್ತೆ, ಅದರಿಂದ ಎಷ್ಟೋ ಜನಕ್ಕೆ ನಾವು ಉದ್ಯೋಗವನ್ನು ಕೊಟ್ಟು ನಮ್ಮ ಒಂದು ಸಮಾಜದಲ್ಲಿ ನಮ್ಮ ಗೌರವದ ಸ್ಥಾನವನ್ನು ಸಹ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ನಮ್ಮ ಯುವಕರು ಹೆಚ್ಚು ಹೆಚ್ಚು ಉದ್ಯಮಿಗಳಾಗುವುದರ ಕಡೆಗೆ ಆಸಕ್ತಿ ಕೊಟ್ಟರೆ ಬಹುಶಃ ಭವಿಷ್ಯದಲ್ಲೂ ಈ ನಮ್ಮ ಸಮಾಜದ ಒಂದು ನಾಯಕತ್ವ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ.